ಹೈ ಸ್ನೇಹಿತರೆ, ಮುತ್ತಮ್ಮ ಕಾಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ತೋರಿಸ್ಕೊಡೋ ರೆಸಿಪಿಗೂ ಮುಂಚೆನೇ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲೇ ವಿಡಿಯೋನೇ ನಿಮಗೆ ಬರುತ್ತೆ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು 10 ನಿಮಿಷದಲ್ಲಿ ಮಾಡ್ಕೊಳೋ ಅಂಥದ್ದು ಸೀಮೆ ಬದನೆಕಾಯಿ ಪಲ್ಯ ಮಾಡ್ಕೊಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಇವಾಗ ಬೇಸಿಗೆ ಕಾಲ ಇರೋದ್ರಿಂದ ನಮಗೆ ಈ ದೇಹಕ್ಕೆ ಅಂತೂ ಇದು ತುಂಬಾ ತಂಪನ್ನು ಕೊಡುತ್ತೆ, ರುಚಿಯಾಗೂ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ರಾಗಿ ರೊಟ್ಟಿ ಆಗಲಿ ಮತ್ತು ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಈಗ ನಾನೊಂದು ಅರ್ಧ kg ಅಷ್ಟು ನಾನು ಸೀಮೆ ಬದನೆಕಾಯಿ ತಂದಿದ್ದೀನಿ, ಅದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಳೆ ತೊಗೊಂಬನ್ರಿ, ಬಲ್ತಿರೋದು ತರಬೇಡಿ, ಯಾಕಂದರೆ ಅದು ಬಲ್ತಿರೋದ್ರಲ್ಲಿ ಸ್ವಲ್ಪ ನಾರು ಬಿಟ್ಕೊಂಡ್ಬಿರುತ್ತೆ. ನಾವು ಕಟ್ ಮಾಡ್ಕೊಂಡು ಪಲ್ಯ ಮಾಡೋದ್ರೆ ಅದು ನಾವು ತಿನ್ನಬೇಕಾದ್ರೆ ಅಲ್ಲಿಗೆ ಸಿಗ್ತಾ ಇರ್ತದೆ ನಾರು. ಈ ರೀತಿ ಎಳೆ ತಂದು ಚಿಪ್ಪೆ ಎಲ್ಲ ತೆಗೆದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಬಾಣಲಿ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಬಾಣಲಿಗೆ ಮತ್ತು ಒಂದು ಅರ್ಧ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು 1 ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇಷ್ಟನ್ನು ಸೇರಿಸ್ಕೊಂಡು ಇವಾಗ ನಾನು ಕಡಲೆಬೇಳೆ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಾಕಿ ನಂತರ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಜೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ kg ಸೀಮೆ ಬದನೆಕಾಯಿಗೆ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 2 ರೆಕ್ಕೆ ಅಷ್ಟು ಕರಿಬೇವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದೆಲ್ಲನೂ ಕರಿಬೇವು ಮತ್ತು ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗೋರು ನಾವು ಅದನ್ನು ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಜಜ್ಜಿಟ್ಕೊಂಡಿರೋಂಥ ಒಂದು 7-8 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಮತ್ತು ಎಣ್ಣೆಲೆಲ್ಲ ರೋಸ್ಟ್ ಮಾಡಿಕೊಂಡು ಈಗ ಒಂದು ದೊಡ್ಡ ನಾಟಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈಗ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಅದನ್ನು ಸೇರಿಸ್ಕೊಂಡು ತಿರುಗಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ನಾನು ಒಂದು ಅರ್ಧ ಸ್ಪೂನು ಅಷ್ಟು ಇದು ಅರಿಶಿನನೂ ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಅರಿಶಿನನೂ ಬೇಕಾಗುತ್ತೆ ಪಲ್ಯಕ್ಕೆ. ಅರಿಶಿನನೂ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಂಡು ಒಂದು 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಗರಂ ಮಸಾಲೆ ಒಂದು 1/4 ಸ್ಪೂನ್ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಟೊಮಾಟೊ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ. ಟೊಮಾಟೊ ಕೂಡ ಅದರಲ್ಲಿ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡು ಎಣ್ಣೆ ಬಿಟ್ಕೊಂಡಿದೆ. ಈಗ ನಾನು ಅದೇನು ಕಟ್ ಮಾಡಿ ಇಟ್ಕೊಂಡೆ ಸೀಮೆ ಬದನೆಕಾಯಿ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪ ಸೈಜೇ ಕಟ್ ಮಾಡ್ಕೊಂಡು, ಯಾಕಂದರೆ ಸೀಮೆ ಬದನೆಕಾಯಿ ಬೇಗನೆ ಬೆಂದೋಗ್ಬಿಡ್ತದೆ. ಸಣ್ಣ ಕಟ್ ಮಾಡ್ಕೊಂಡು ತುಂಬ ಸಾಫ್ಟ್ ಆಗಿಬಿಡ್ತದೆ, ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ಮೇಲೆ ಕೆಳಗಡೆ ಎಲ್ಲ ತಿರುಗಿಬಿಟ್ಟು ಒಂದು ಸಣ್ಣ ಕಾಫಿ ಲೋಟದಲ್ಲಿ ಅರ್ಧ ಲೋಟ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಇದು ಬೇಯೋದಕ್ಕೆ. ಇಷ್ಟನ್ನು ನಾವು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಅದಕ್ಕೆ ಚೆನ್ನಾಗಿ ತಿರುಗಿಬಿಟ್ಟು ಒಂದು ಪ್ಲೇಟ್ ಹಾಕ್ಬಿಟ್ಟು ಸಣ್ಣ ಉರಿ ಇಟ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಬೇಕು. ಯಾಕಂದರೆ ಪ್ಲೇಟ್ ಹಾಕಿದ್ರೆ ಏನಂದರೆ ನಮ್ಗೆ ಆವಿಯೆಲ್ಲ ನಾವು ಹಾಗೆ ಬಿಟ್ಟರೆ ಬಾಣಲೆಯಲ್ಲಿ ಆವಿಯೆಲ್ಲ ಆಚೆ ಹೋಗ್ತಾ ಇರ್ತದೆ, ಗ್ಯಾಸನ್ನು ಸುಮ್ಮನೆ ವೇಸ್ಟ್ ಆಗುತ್ತೆ. ನೀವು ಪ್ಲೇಟ್ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಇಟ್ಬಿಟ್ರೆ ಆರಾಮಾಗಿ ಪಲ್ಯ, ಯಾವುದೇ ಪಲ್ಯ ಆಗಲಿ ರೆಡಿ ಆಗುತ್ತೆ. ಯಾಕಂದರೆ ಆವಿಯೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ನಮಗೆ ಗ್ಯಾಸು ಉಳಿತಾಯ ಆಗುತ್ತೆ. ಇವಾಗ ನೋಡಿ ಎಲ್ಲ ರೆಡಿ ಆಯಿತು. ಈಗ ನಾನು ಒಂದು ಅರ್ಧ ಕಾಯಿ ಚಿಪ್ಪಲ್ಲಿ ಒಂದು ಅರ್ಧ ಅಷ್ಟು ನಾನು ತುರಿದಿಟ್ಕೊಂಡಿದ್ದೀನಿ ಕಾಯಿನ, ತೆಂಗಿನಕಾಯಿನ ಅದನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೊಂಡು ಈಗ ಅದನ್ನು ಸ್ವಲ್ಪ ನಾನು ತಿರುಗ್ಕೊತಾ ಇದ್ದೀನಿ ಎಲ್ಲನೂ. ಇದೆಲ್ಲ ಸ್ವಲ್ಪ ಕೊತ್ತಂಬರಿ ಎಲ್ಲ ಅದರಲ್ಲೆಲ್ಲ ಚೆನ್ನಾಗಿ ಸೇರಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 2 ನಿಮಿಷ ಹಂಗೆ ರೋಸ್ಟ್ ಮಾಡ್ಕೋಬೇಕು ಅದರಲ್ಲೇ ಬಾಣಲೆಯಲ್ಲಿ. ರೋಸ್ಟ್ ಮಾಡ್ಕೊಂಡ್ಮೇಲೆ ಅದು ಫುಲ್ ರೆಡಿ ಆಗುತ್ತೆ ಪಲ್ಯ. ನೋಡಿ ಎಷ್ಟು ಚೆನ್ನಾಗಿ ಸಖತ್ತಾಗಿ ರೆಡಿಯಾಗಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಉದುರಾಗೂ ಇದೆ. ಈ ರೀತಿ ನೀವು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈಗ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ರುಚಿಯಾಗಿ ಬಂದಿದೆ. ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಅದಕ್ಕೆ ಟೊಮೊಟೊ ಎಲ್ಲ ಕರೆಕ್ಟಾಗಿದೆ, ಒಂಚೂರು ಹೆಚ್ಚು ಕಡಿಮೆ ಇಲ್ಲ. ನಾನು ಒಂಚೂರು ನೋಡಿಬಿಟ್ಟು ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ನೋಡಿಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ನಿಮ್ಮ ಮನೇಲಿ ಮಾಡ್ಕೊಂಡು ಖಂಡಿತ ಟ್ರೈ ಮಾಡಿ ನೋಡಿ. ಈ ಸೀಮೆ ಬದನೆಕಾಯಿ ಅಂತೂ ಮಕ್ಳಿಗೂ ತುಂಬಾ ಒಳ್ಳೆಯದು. ಯಾಕಂದರೆ ಇದು ಸೀಮೆ ಬದನೆಕಾಯಿ ಅಂದರೆ ಸ್ವಲ್ಪ ಅದು ಶೀತದ ಪದಾರ್ಥ, ಈ ಬೇಸಿಗೆಗೆ ತುಂಬಾ ಒಳ್ಳೆಯದು. ಈ ರೀತಿ ಮಕ್ಕಳು ಬಾಕ್ಸ್ಗಾದ್ರೆ ಬೆಳಗ್ಗೆ ಟೈಮೇ ನಾನು ತಿಂಡಿಗೆ ಚಪಾತಿ ಬಂದರೆ ಈ ರೀತಿ ಮಾಡಿ ನೋಡಿ, ನಾನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.